ರಾಜ್ಯ ನಿರ್ದೇಶಕ ತತ್ವಗಳ ಚರ್ಚೆಯನ್ನು ನಾವೀಗ ಮುಂದುವರಿಸೋಣ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುವ ಸಮಾಜವಾದಿ ತತ್ವಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಈಗ ಎರಡನೆಯ ಗುಂಪಿನಲ್ಲಿ ಬರುವ ಗಾಂಧಿ ತತ್ವಗಳ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ. Gandhian principles. The first principle of this list is to organize village panchayats and endow them with adequate powers and authority. ರಾಜ್ಯ ನಿರ್ದೇಶಕ ತತ್ವಗಳ 40ನೇ ವಿಧಿ ಈ ಸಂಗತಿಗಳ ಬಗ್ಗೆ ಮಾತನಾಡ್ತದೆ. 40ನೇ ವಿಧಿಯ ಪ್ರಕಾರ ರಾಜ್ಯವು ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪನೆ ಮಾಡಬೇಕು ಮತ್ತು ಈ ಗ್ರಾಮ ಪಂಚಾಯಿತಿಗಳ ಮೂಲಕ ಅವುಗಳು ಸಮರ್ಪಕ ಸ್ಥಳೀಯ ಸರ್ಕಾರಗಳಂತೆ ಕೆಲಸ ಮಾಡಲು ಅಧಿಕಾರಗಳನ್ನು ಕೊಡಬೇಕು. ಇದು ಮುಖ್ಯವಾದಂಥ ಗಾಂಧಿ ತತ್ವ. ಗಾಂಧೀಜಿಯವರಿಗೆ ಗ್ರಾಮ ಸ್ವರಾಜ್ಯದಲ್ಲಿ, ಗ್ರಾಮಗಳ ಅಭಿವೃದ್ಧಿಯಲ್ಲಿ ತುಂಬ ವಿಶ್ವಾಸ ಇತ್ತು. ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯ ತಳಮಟ್ಟದಲ್ಲಿ ಈ ಗ್ರಾಮ ಪಂಚಾಯಿತಿಗಳು ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಸಂಗತಿ ತಮಗೆ ಗೊತ್ತಿದೆ. ಹಾಗಾಗಿ ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪಿಸಬೇಕು. ಆಯಾ ಗ್ರಾಮಗಳಿಗೆ ಬೇಕಾದಂಥ ನೀರು, ಆರೋಗ್ಯ, ಶಾಲೆ ಈ ಬಗೆಯ ಅನುಕೂಲತೆಗಳನ್ನು ತಾವೇ ಪಡೆದುಕೊಳ್ಳಬೇಕು. ಇದೊಂದು ಸ್ವಾವಲಂಬಿ ನಡೆ. ಸಮರ್ಪಕವಾದಂಥ ಸ್ಥಳೀಯ ಸರ್ಕಾರಗಳಂತೆ ಕಾರ್ಯನಿರ್ವಹಿಸುವುದಕ್ಕೆ ಅವುಗಳಿಗೆ ಅಧಿಕಾರವನ್ನು ನೀಡಬೇಕು ಅನ್ನುವಂಥದ್ದು ಗಾಂಧಿ ತತ್ವ. ಆರ್ಗನೈಸಿಂಗ್ ವಿಲೇಜ್ ಪಂಚಾಯತ್ಸ್ and endow them with adequate powers and authority. ಬರೀ ಪಂಚಾಯಿತಿಗಳನ್ನು ಸ್ಥಾಪನೆ ಮಾಡೋದಲ್ಲ, ಪಂಚಾಯಿತಿಗಳನ್ನು ಸ್ಥಾಪನೆ ಮಾಡೋದರ ಮೂಲಕವಾಗಿ ಸಮರ್ಪಕವಾದಂಥ ಅಧಿಕಾರಗಳನ್ನು ನೀಡುವುದು. ಎಸ್ಟಾಬ್ಲಿಷಿಂಗ್ ವಿಲೇಜ್ ಪಂಚಾಯತ್ಸ್ ವಿತ್ ಅಡೆಕ್ವೇಟ್ ಪವರ್ಸ್ ಅಂಡ್ ಅಥಾರಿಟಿ ಅನ್ನುವಂಥದ್ದು. ಎರಡನೇದು ಟು ಪ್ರಮೋಟ್ ಎ ಕಾಟೇಜ್ ಇಂಡಸ್ಟ್ರೀಸ್ ಆನ್ ಇಂಡಿವಿಜುವಲ್ ಆರ್ ಕೋಆಪರೇಟಿವ್ ಬೇಸಿಸ್ ಇನ್ ದಿ ರೂರಲ್ ಏರಿಯಾಸ್. ಇದು ಕೂಡ ಇನ್ನೊಂದು ಗಾಂಧಿ ತತ್ವ. ಗ್ರಾಮಗಳಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವಂಥದ್ದು. ಅದು ವೈಯಕ್ತಿಕವಾದಂಥ ಒಡೆತನದಲ್ಲಿರ್ಬೋದು ಅಥವಾ ಸಹಕಾರಿ ಪದ್ಧತಿಯ ಆಧಾರದ ಮೇಲೆ ರಚನೆಯಾದಂಥ ಗುಡಿ ಕೈಗಾರಿಕೆಗಳು ಇರ್ಬೋದು. ಅಲ್ಲಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸ್ಕೊಂಡು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಬಗೆಯ ಸಣ್ಣ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸುವಂಥದ್ದು ಕೂಡ ಗಾಂಧಿ ತತ್ವದ ಇನ್ನೊಂದು ರೀತಿ. ಮೂರನೇದು ಟು ಪ್ರಮೋಟ್ ದಿ ಎಜುಕೇಷನಲ್ ಅಂಡ್ ಎಕನಾಮಿಕ್ ಇಂಟ್ರೆಸ್ಟ್ ಆಫ್ ದಿ ವೀಕರ್ ಸೆಕ್ಷನ್ಸ್ ಆಫ್ ದ ಪೀಪಲ್ ಅಂಡ್ ಇನ್ ಪರ್ಟಿಕ್ಯುಲರ್ ಆಫ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ಸೋಷಿಯಲ್ ಇನ್ಜಸ್ಟಿಸ್ and all forms of exploitation. The nation or government must protect the interest of the weaker sections of the society. ಸಮಾಜದ ದುರ್ಬಲ ವರ್ಗಗಳ ಹಿತಾಸಕ್ತಿಗಳನ್ನು ಕಾಪಾಡುವಂಥದ್ದು. 46ನೇ ವಿಧಿ ಅನ್ವಯ ಹಿಂದುಳಿದವರ, ಅನುಸೂಚಿತ ಜಾತಿ, ಅನುಸೂಚಿತ ಜನಾಂಗ, ಅವರ ವಿದ್ಯಾಭ್ಯಾಸ, ಅವರ ಆರ್ಥಿಕ ಹಿತಾಸಕ್ತಿಗಳನ್ನು ಅಭಿವೃದ್ಧಿಗೊಳಿಸಿ ಆ ವರ್ಗಗಳ ಜನರನ್ನು ಸಾಮಾಜಿಕ ಅನ್ಯಾಯ ಮತ್ತು ಎಲ್ಲ ರೀತಿಯ ಶೋಷಣೆಗಳಿಂದ ರಕ್ಷಿಸಬೇಕು ಅನ್ನುವಂಥದ್ದು. ಸಮಾಜದ ದುರ್ಬಲ ವರ್ಗಗಳಿಗೆ, ಸಮಾಜದ ಬಲಹೀನ ಸಮುದಾಯಗಳಿಗೆ ಬೇರೆ ಬೇರೆ ಬಗೆಯ ಶೋಷಣೆಗಳಾಗುವಂಥದ್ದು, ಬೇರೆ ಬೇರೆ ಬಗೆಯ ತಾರತಮ್ಯಗಳಾಗುವಂಥದ್ದು ನಾವು ನೋಡ್ತೇವೆ. ಅಂಥ ಅನ್ಯಾಯ ಮತ್ತು ಶೋಷಣೆಗಳಿಂದ ಆ ಸಮುದಾಯಗಳನ್ನು ರಕ್ಷಿಸುವಂಥದ್ದು ಬಹಳ ಮುಖ್ಯ. ಆ ಕಾರಣಕ್ಕಾಗಿ ನಮಗೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಬೇರೆ ಬೇರೆ ಬಗೆಯ ಸಂವಿಧಾನಾತ್ಮಕ ಅವಕಾಶಗಳನ್ನು ಮಾಡುವಂಥದ್ದು ಕೂಡ ಬಹಳ ಮುಖ್ಯ ಅನ್ನುವಂಥದ್ದು. ದಿ ಫೋರ್ತ್ ಪ್ರಿನ್ಸಿಪಲ್ ಈಸ್ ಟು ಬ್ರಿಂಗ್ ಅಬೌಟ್ ಪ್ರೊಹಿಬಿಷನ್ ಆಫ್ ದಿ ಕನ್ಸಂಪ್ಷನ್ ಆಫ್ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್ಸ್ ಅಂಡ್ ಡ್ರಗ್ಸ್ ವಿಚ್ ಆರ್ ಇಂಜೂರಿಯಸ್ ಟು ಹೆಲ್ತ್. ಇದು ಇನ್ನೊಂದು ಗಾಂಧಿ ತತ್ವ. ಮದ್ಯ ನಿಷೇಧ ಮಾಡುವಂಥದ್ದು, ಜನವರ್ಗದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥ ಬೇರೆ ಬೇರೆ ಬಗೆಯ ಮಾದಕ ಪದಾರ್ಥಗಳನ್ನು, ಪೇಯಗಳನ್ನು, ಮದ್ಯಗಳನ್ನು
ನಿಷೇಧ ಮಾಡುವಂಥದ್ದು. ಗಾಂಧೀಜಿಯವರು ಹೇಳೋ ಹಾಗೆ, ತಮಗೆ ಈ ದೇಶದ ಆಡಳಿತವನ್ನು ನಿರ್ವಹಿಸುವಂಥ ಅಧಿಕಾರ ಕೊಟ್ಟರೆ ನಾನು ಮೊದಲು ಮಾಡುವಂಥ ಕೆಲಸ ಈ ದೇಶದ ಹೆಂಡದಂಗಡಿಗಳನ್ನು ಮುಚ್ತೇನೆ ಅನ್ನುವಂಥದ್ದು. ಅಂದರೆ ಇವು ಸಾಮಾಜಿಕವಾದಂಥ ಆರೋಗ್ಯವನ್ನು ಹಾಳು ಮಾಡ್ತವೆ, ಕೌಟುಂಬಿಕವಾದಂಥ ನೆಮ್ಮದಿಯನ್ನು, ಆರೋಗ್ಯವನ್ನು ಹಾಳು ಮಾಡ್ತವೆ ಅನ್ನೋ ಕಾರಣಕ್ಕಾಗೇ ಎಲ್ಲ ಬಗೆಯ ಪಾನ ನಿಷೇಧವನ್ನು, ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸೋ ಜೊತೆಗೆ ವ್ಯಕ್ತಿಗಳ ಆರೋಗ್ಯವನ್ನು ಕೂಡ ಕೆಡಿಸುವಂಥ ನಿಟ್ಟಿನಲ್ಲಿ ಎಲ್ಲ ಪದಾರ್ಥಗಳ ಕೆಲಸ ಮಾಡೋದ್ರಿಂದ ಇವುಗಳನ್ನು ನಿಷೇಧಿಸಬೇಕು ಅನ್ನುವಂಥದ್ದು ಗಾಂಧಿ ತತ್ವ. Prohibition of all kinds of intoxicating drugs and drugs. We all know that they are injurious to health. They are damaging the health conditions. ಹಾಗಾಗಿ we must prohibit all kinds of intoxicating drinks and drugs. ಇನ್ನೊಂದು ಗಾಂಧಿ ತತ್ವ ಏನು ಅಂತಂದರೆ, ಇಲ್ಲಿ ಮುಖ್ಯವಾಗಿ ವಿಶೇಷವಾಗಿ ಕೃಷಿಯನ್ನು, ಹೈನುಗಾರಿಕೆಯನ್ನು ವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಕೃಷಿಯನ್ನು, ಹೈನುಗಾರಿಕೆಯನ್ನು ಹೆಚ್ಚೆಚ್ಚು ನಾವು ಪ್ರೋತ್ಸಾಹ ಮಾಡಿದಂತೆಲ್ಲ ಅದು ಏನಾಗ್ತವೆ ಅಂತಂದರೆ, ದೇಶ ಅಭಿವೃದ್ಧಿ ಕಡೆ ಮುಖವನ್ನು ಮಾಡ್ತದೆ. ಈಗಾಗಲೇ ಹೇಳಿದ ಹಾಗೆ ನಮ್ಮ ರಾಷ್ಟ್ರ ಕೃಷಿ ಪ್ರಧಾನವಾದಂಥ ದೇಶ. ಕೃಷಿಯನ್ನು ವೃದ್ಧಿ ಮಾಡುವಂಥದ್ದು, ಬೇರೆ ಬೇರೆ ಬಗೆಯ ತಳಿಗಳ ಜಾನುವಾರುಗಳನ್ನು ಪೋಷಣೆ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಮಾಡಿದ್ರು ಇದು ಕೂಡ ಗಾಂಧಿ ತತ್ವ. To organize agriculture and animal husbandry and to take steps for preserving and improving the breeds and prohibiting the slaughter of cows and cow face and other things ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಈಗಾಗಲೇ ಹೇಳಿದ ಹಾಗೆ ಮುಖ್ಯವಾಗಿ ಕೃಷಿ ಮತ್ತು ಹೈನುಗಾರಿಕೆಯನ್ನು ವೃದ್ಧಿಪಡಿಸುವಂಥ ವಿಧಾನ, ಅದಕ್ಕೆ ಬೇಕಾದಂಥ ನೆರವನ್ನು, ಸಹಾಯವನ್ನು ಸರ್ಕಾರ ನೀಡಬೇಕು, ಆಡಳಿತ ವ್ಯವಸ್ಥೆ ನೀಡಬೇಕು ಅನ್ನುವಂಥದ್ದು ಗಾಂಧಿ ತತ್ವದ ಸಂಗತಿ. ಇದಿಷ್ಟು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುವ ಗಾಂಧಿವಾದದ ಸಂಗತಿಗಳು ಇಲ್ಲಿದ್ದಾವೆ. ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಮೂರನೆಯ ಪಟ್ಟಿ ಏನು ಅಂತಂದರೆ ಲಿಬರಲ್ ಪ್ರಿನ್ಸಿಪಲ್ಸ್. ನಾವು ಅದನ್ನು ಕನ್ನಡದಲ್ಲಿ ಉದಾರವಾದಿ ತತ್ವ ಅಂತ ಕರಿತೇವೆ. ಈ ಉದಾರವಾದ ತತ್ವಗಳಲ್ಲಿ ಮುಖ್ಯವಾಗಿ ನಾವು ನೋಡೋದು ಏನು ಅಂತಂದರೆ, ಟು ಸೆಕ್ಯೂರ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಫಾರ್ ದ ಇಂಡಿಯನ್ಸ್. ಇದು ಸಂವಿಧಾನದ 44ನೇ 44th ಆರ್ಟಿಕಲ್ ಏನು ಹೇಳುತ್ತಂತಂದರೆ, ಯೂನಿಫಾರ್ಮ್ ಸಿವಿಲ್ ಕೋಡ್, ಯು ಮಸ್ಟ್ ಸೆಕ್ಯೂರ್ ಯೂನಿಫಾರ್ಮ್ ಅಂತಂದರೆ ಏಕ ರೀತಿಯ ಸಿವಿಲ್ ಕೋಡನ್ನು ರಾಷ್ಟ್ರಾದ್ಯಂತ ಜಾರಿಗೆ ತರಬೇಕು. ಏಕರೀತಿಯ ಕಾನೂನನ್ನು ಜಾರಿಗೊಳಿಸಬೇಕು ಅನ್ನುವಂಥದ್ದು ಇದು ರಾಜ್ಯ ನಿರ್ದೇಶಕ ತತ್ವದ ಇನ್ನೊಂದು ತತ್ವ. ಈ ಉದಾರವಾದಿ ತತ್ವದ ಎರಡನೆಯ ಸಂಗತಿ ಏನು ಅಂತಂದರೆ, ಟು ಪ್ರೊವೈಡ್ ಫಾರ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ಆಲ್ ಚಿಲ್ಡ್ರನ್ ಅಪ್ ಟು ದ ಏಜ್ ಆಫ್ 14 years ವಿದಿನ್ 10 years. ಅಂತಂದರೆ ಉಚಿತವಾದಂಥ ಮತ್ತು ಕಡ್ಡಾಯವಾದಂಥ ಶಿಕ್ಷಣವನ್ನು ನೀಡಬೇಕು. ಎಲ್ಲಿವರೆಗೆ? 14 ವರ್ಷದವರೆಗೆ. ಈಗಾಗಲೇ ಹೇಳಿದಾಗೆ ನಾವು ಶಿಕ್ಷಣದ ಹಕ್ಕು ಎಷ್ಟು ಮುಖ್ಯವಾದದ್ದು ಅಂತ ನೋಡಿದ್ದೇವೆ. ಕಂಪಲ್ಸರಿ ಎಜುಕೇಷನ್ ಅಂತ ಬಗ್ಗೆ ಮಾತಾಡ್ತೇವೆ. ಕಡ್ಡಾಯ ಶಿಕ್ಷಣ ಕಾಯ್ದೆ ಕೂಡ ಜಾರಿಗೆ ಬಂದಿದೆ. ಈ ರೀತಿಯಾಗಿ ಉಚಿತವಾದಂಥ ಮತ್ತು ಕಡ್ಡಾಯವಾದಂಥ ಶಿಕ್ಷಣವನ್ನು ದೇಶದ ಎಲ್ಲ ಮಕ್ಕಳಿಗೆ ನೀಡಬೇಕಾದದ್ದು ಮುಖ್ಯವಾದಂಥದ್ದು ಅಂತ. ಇದು ಬಹಳ ಮುಖ್ಯವಾದಂಥ ಸಂಗತಿ. ಮೂರನೇ ಸಂಗತಿ ಅಂದರೆ ಟು ಸೆಕ್ಯೂರ್ ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ದ ಎಕ್ಸಿಕ್ಯೂಟಿವ್. ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಗೊಳಿಸುವಂಥದ್ದು. ನ್ಯಾಯಾಂಗದಲ್ಲಿ ಕಾರ್ಯಾಂಗದ ಹಸ್ತಕ್ಷೇಪ ಆಗಬಾರದು.
ನ್ಯಾಯಾಂಗದಲ್ಲಿ ಕಾರ್ಯಾಂಗದ ಹಸ್ತಕ್ಷೇಪ ಆದರೆ ಅದು ಸಮರ್ಥವಾಗಿ ಕಾನೂನುಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ತೊಡಕುಂಟಾಗ್ತದೆ. ನ್ಯಾಯಾಂಗ ಅನ್ನುವಂಥದ್ದು ಈಗಾಗಲೇ ಹೇಳಿದಾಗೆ ನಮ್ಮದು ಸ್ವತಂತ್ರವಾದ ಮತ್ತು ಸಮಗ್ರವಾದಂಥ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದೆ. ವಿ ಹ್ಯಾವ್ ಇಂಡಿಪೆಂಡೆಂಟ್ ಆ್ಯಂಡ್ ಇಂಟಿಗ್ರೇಟೆಡ್ ಜುಡಿಷಿಯಲ್ ಸಿಸ್ಟಮ್ ಟು ಸೆಕ್ಯೂರ್ ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ದ ಎಕ್ಸಿಕ್ಯೂಟಿವ್. ಸಪರೇಷನ್ ಆಫ್ ಎಕ್ಸಿಕ್ಯೂಟಿವ್ ಫ್ರಮ್ ಜುಡಿಷಿಯರಿ ಇಸ್ ಮಸ್ಟ್. ಪ್ರತ್ಯೇಕಗೊಳಿಸಬೇಕು ಅನ್ನೋದ್ರ ಬಗ್ಗೆ ಈ ಲಿಬರಲ್ ಪ್ರಿನ್ಸಿಪಲ್ ಮಾತಾಡ್ತದೆ. ನಾಲ್ಕನೇ ತತ್ವ ಏನು ಅಂತಂದರೆ, ಟು ಪ್ರೊವೈಡ್ ಫ್ರೀ ಲೀಗಲ್ ಏಡ್ ಟು ದ ಪುವರ್ ಸೊ ದಟ್ ಜಸ್ಟಿಸ್ ಇಸ್ ನಾಟ್ ಡಿನೈಡ್ ಟು ಎನಿ ಸಿಟಿಜನ್ ಬಿಕಾಸ್ ಆಫ್ ಪಾವರ್ಟಿ. ಸಮಾಜದ ಬಡವರಿಗೆ ಉಚಿತ ಕಾನೂನು ನೆರವನ್ನು ನೀಡಬೇಕು. ಉಚಿತ ಯಾಕೆಂತಂದರೆ ಅವರು ಹಣ ಕೊಟ್ಟು ಹೆಚ್ಚು ಖರ್ಚು ಮಾಡಿ ತಮಗಾದಂಥ ತೊಂದರೆಗಳನ್ನು ನ್ಯಾಯಾಲಯಗಳಲ್ಲಿ ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿಯೇ ಫ್ರೀ ಲೀಗಲ್ ಏಡ್ ಅಂದರೆ ಎಲ್ಲರಿಗೂ ಕೂಡ ಉಚಿತವಾದಂಥ ಕಾನೂನಿನ ಅವಕಾಶವನ್ನು ಈ ದೇಶದ ಬಡವರಿಗೆ ನೀಡಬೇಕು ಅನ್ನುವಂಥದ್ದು ಇದರ ತತ್ವ. ಟು ಪ್ರೊವೈಡ್ ಫ್ರೀ ಲೀಗಲ್ ಏಡ್ ಟು ದ ಪುವರ್ ಸೊ ದಟ್ ಜಸ್ಟಿಸ್ ಈಸ್ ನಾಟ್ ಡಿನೈಡ್. ಅಂದರೆ ನ್ಯಾಯ ಅನ್ನುವಂಥದ್ದು ಎಲ್ಲರಿಗೂ ತಪ್ಪಬೇಕು. ಯಾವುದೇ ವ್ಯಕ್ತಿಗೆ ಅನ್ಯಾಯ ಆಗದ ಹಾಗೆ ನೋಡಿಕೊಳ್ಳುವಂಥದ್ದು ಸರ್ಕಾರದ ಕರ್ತವ್ಯ. ಹಾಗಾಗಿ ನ್ಯಾಯಾಂಗದಲ್ಲಿ ಉಚಿತವಾದಂಥ ಕಾನೂನಿನ ನೆರವನ್ನು ನೀಡಬೇಕಾದಂಥದ್ದು ಕೂಡ ಬಹಳ ಮುಖ್ಯ ಅನ್ನುವಂಥದ್ದು ಲಿಬರಲ್ ಪ್ರಿನ್ಸಿಪಲ್ನ ಮುಖ್ಯ ಭಾಗ. ಈಗ ನಾವು ನಾಲ್ಕನೆಯ ಪಟ್ಟಿಗೆ ಬರೋದಾದರೆ, ನಾಲ್ಕನೆಯ ಭಾಗಕ್ಕೆ ಬರೋದಾದರೆ ಅಲ್ಲಿ ಕೆಲವು ಸಾಮಾನ್ಯವಾದಂಥ ತತ್ವಗಳಿದೆ. ವಿ ಕ್ಯಾನ್ ಫೈಂಡ್ ದೇರ್ ಸಮ್ ಜನರಲ್ ಪ್ರಿನ್ಸಿಪಲ್ಸ್. ಅದರಲ್ಲಿ ಯಾವುದು ಅಂತಂದರೆ, ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದ ಎನ್ವಿರಾನ್ಮೆಂಟ್ ಆ್ಯಂಡ್ ಟು ಸೇಫ್ ಗಾರ್ಡ್ ದ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್ ಆಫ್ ದ ಕಂಟ್ರಿ. ಈಗಾಗಲೇ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕಾದ್ರೆ ಹೇಳಿದ್ವಿ. ಯು ಮಸ್ಟ್ ಪ್ರೊಟೆಕ್ಟ್, ಯು ಮಸ್ಟ್ ಪ್ರಿಸರ್ವ್ ಆ್ಯಂಡ್ ಇಂಪ್ರೂವ್ ದ ಎನ್ವಿರಾನ್ಮೆಂಟ್. ಈಗಾಗಲೇ ಗೊತ್ತಿದೆ, ಮನುಷ್ಯ ತನ್ನ ದುರಾಸೆಗಾಗಿ ಇಡೀ ಪರಿಸರವನ್ನು ನಾಶ ಮಾಡ್ತಾ ಇದ್ದಾನೆ. ಅರಣ್ಯಗಳ ನಾಶ ಆಗ್ತದೆ, ಗಿಡಮರಗಳ ನಾಶ ಆಗ್ತದೆ, ಸರೋವರಗಳ ನಾಶ ಆಗ್ತದೆ, ನದಿಗಳು ನಾಶ ಆಗ್ತದವೆ. ನಮಗೆ ಒಳ್ಳೆ ಗಾಳಿ ಸಿಗ್ತಾ ಇಲ್ಲ, ಒಳ್ಳೆ ಬದುಕು ಸಿಗ್ತಾ ಇಲ್ಲ, ಒಳ್ಳೆ ಸುಂದರವಾದ ಪರಿಸರ ಸಿಗ್ತಾ ಇಲ್ಲ. ಆ ಕಾರಣಕ್ಕಾಗೇ ಇಟ್ಸ್ ಅವರ್ ಡ್ಯೂಟಿ ಟು ಪ್ರೊಟೆಕ್ಟ್ and improve the environment and to safeguard the forest and wildlife of the country. ಈ ವೈಲ್ಡ್ ಲೈಫ್ ಅಂತಂದರೆ ಇಡೀ ಈ ವನ್ಯ ಜೀವಿಗಳ ಬದುಕಿದೆಯಲ್ಲ, ಅನೇಕ ಪ್ರಾಣಿಗಳು ಇವತ್ತು ಅಳಿವಿನ ಅಂಚಿನಲ್ಲಿದ್ದಾವೆ. ಎಂಡೇಂಜರ್ಡ್ ಅನಿಮಲ್ಸ್ ಅಂತ ಕರಿತೇವೆ. ನಾಶದ ಅಂಚಿನಲ್ಲಿ ಇದ್ದಾವೆ. ಅವುಗಳಿಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ. ಅವುಗಳ ಪ್ರಾಣವನ್ನು ನಾಶ ಮಾಡ್ತದೆ. ಮನುಷ್ಯ ಬೇಟೆಯಾಡ್ತಾ ಇದ್ದಾನೆ. ಅನೇಕ ಕಾಡುಗಳನ್ನು ಮನುಷ್ಯ ಅತಿಕ್ರಮಣ ಮಾಡ್ತಾ ಇದ್ದಾನೆ. ಕಾಡುಗಳು ನಾಶ ಆಗೋದಂದರೆ ಅದು ಇನ್ನೊಂದು ಬಗೆಯಲ್ಲಿ ನಮ್ಮ ಪತನವನ್ನು ನಾವೇ ಆಮಂತ್ರಣ ಮಾಡಿಕೊಂಡ ಹಾಗೆ ಅಂತ ಕರಿತೇವೆ. ದೇರ್ಫೋರ್ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಆ್ಯಂಡ್ ಇಂಪ್ರೂವ್ ದಿ ಎನ್ವಿರಾನ್ಮೆಂಟ್. ವಿ ಮಸ್ಟ್ ಪ್ರೊಟೆಕ್ಟ್ ವೈಲ್ಡ್ ಲೈಫ್ ಆಫ್ ದ ಕಂಟ್ರಿ. ವಿ ಮಸ್ಟ್ ಪ್ರೊಟೆಕ್ಟ್ ಫಾರೆಸ್ಟ್ ಆಫ್ ದ ನೇಷನ್ ಅನ್ನುವಂಥದ್ದು. ಎರಡನೇದು, ಟು ಪ್ರೊಟೆಕ್ಟ್ ಎವರಿ ಮಾನ್ಯುಮೆಂಟ್ ಆರ್ ಪ್ಲೇಸ್ ಆರ್ ಆಬ್ಜೆಕ್ಟ್ ಆಫ್ ಆರ್ಟಿಸ್ಟಿಕ್ ಆರ್ ಹಿಸ್ಟಾರಿಕ್ ಇಂಟ್ರೆಸ್ಟ್ ಫ್ರಮ್ ಅಂತಂದರೆ ಇಲ್ಲಿ ಮುಖ್ಯವಾಗಿ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಎವ್ರಿ ಮಾನ್ಯುಮೆಂಟ್. ವಿ ಆರ್ ಸ್ಪೀಕಿಂಗ್ ಅಬೌಟ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್, ಹಿಸ್ಟಾರಿಕಲ್ ಪ್ಲೇಸ್. ನಾವು ಇವತ್ತು ಇನ್ನೊಂದು ತಾಜ್ ಮಹಲ್ನ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ, ಇನ್ನೊಂದು ವಿಜಯನಗರವನ್ನು ಸೃಷ್ಟಿ ಮಾಡಲಿಕ್ಕಾಗೋದಿಲ್ಲ, ಇನ್ನೊಂದು ಚರಿತ್ರೆಯ ಅಶೋಕನ ಶಾಸನಗಳ ಮತ್ತೆ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಆ ಕಾರಣಕ್ಕೇ ಬರ್ತಕ್ಕಂಥ ಫೋರ್ತ್ ಕಮಿಂಗ್ ಜನ್ರೇಷನ್ಗೆ, ಭವಿಷ್ಯದ ತಲೆಮಾರುಗಳಿಗೆ ನಾವು ಚರಿತ್ರೆಯನ್ನು ಕೂಡ ಕಾಪಾಡಬೇಕು. ಶುಡ್ ನಾಟ್ ಸ್ಪಾಯ್ಲ್, ಯು ಶುಡ್ ನಾಟ್ ಡಿಸ್ಟ್ರಾಕ್ಟ್, ಯು ಶುಡ್ ನಾಟ್ ಡಿಸ್ಟರ್ಬ್ ದ ಥಿಂಗ್ಸ್. ಆ ಕಾರಣಕ್ಕೇ ಪ್ರೊಟೆಕ್ಟಿಂಗ್ ಆಫ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಈಸ್ ಅವರ್ ಪ್ರೈಮ್ ರೆಸ್ಪಾನ್ಸಿಬಿಲಿಟಿ. ಯಾವುದೋ ಒಂದು ಸ್ಮಾರಕಕ್ಕೆ ಹಾನಿ ಮಾಡೋದಾಗಲಿ, ಸ್ಮಾರಕವನ್ನು ನಾಶ ಮಾಡೋದಾಗಲಿ, ಇಂಥ ಬಗೆಯ ಧ್ವಂಸದ ಕ್ರಿಯೆಗಳಲ್ಲಿ ನಾವು ತೊಡಗಬಾರ್ದು. ಚರಿತ್ರೆಯನ್ನು ಕೂಡ ನಾವು ಮುಂಬರುವ ಜನಾಂಗಕ್ಕೆ ತೋರಿಸಬೇಕು. ಒಂದು ಗೋಳಗುಮ್ಮಟವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನಾ? ದೊಡ್ಡ ದೊಡ್ಡ ಸ್ಮಾರಕಗಳು ನಮ್ಮ ಎದುರಿಗಿದ್ದಾವೆ,
ಚರಿತ್ರೆಯ ಭಾಗವಾಗಿ ಅನೇಕ ಮುಖ್ಯವಾದಂಥ ಸ್ಮಾರಕಗಳು ಚರಿತ್ರೆಯಲ್ಲಿ ಇದ್ದಾವೆ. ಅಂಥ ಚರಿತ್ರೆಯ ಸಂಗತಿಗಳನ್ನು ಮತ್ತೆ ನಾವು ಮುಂದಕ್ಕೆ ದಾಟಿಸ್ಬೇಕಾಗಿರೋದ್ರಿಂದ ಯು ಮಸ್ಟ್ ಪ್ರೊಟೆಕ್ಟ್ ಎವ್ರಿ ಮಾನ್ಯುಮೆಂಟ್. ತುಂಬ ಕಲಾತ್ಮಕವಾದಂಥ ಕೆತ್ತನೆಗಳನ್ನು, ಸ್ಮಾರಕಗಳನ್ನು, ಬಗೆ ಬಗೆಯ ದೇವಸ್ಥಾನಗಳನ್ನು, ಬಗೆಯ ಚಾರಿತ್ರಿಕ ಕಾರಣಗಳಿಂದ ಮುಖ್ಯವಾದಂಥ ಸಂಗತಿಗಳನ್ನು ನಾವು ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಭಾಳ ಮುಖ್ಯ. ದ ಥರ್ಡ್ ಪ್ರಿನ್ಸಿಪಲ್ ಈಸ್ ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಇದು ಇವತ್ತು ಭಾಳ ಮುಖ್ಯ. ಈಗಾಗಲೇ ಜಗತ್ತು 2 ಮಹಾಯುದ್ಧಗಳಿಗೆ ಸಾಕ್ಷಿಯಾಗಿದೆ. ತೆರೆಮರೆಯಲ್ಲಿ ಅನೇಕ ಈ ಬಗೆಯ ಕೇಡಿನ ನಾಶದ ಸಂಗತಿಗಳು ನಡೀತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಭಾಳ ಮುಖ್ಯವಾದಂಥದ್ದು. ನೀಡ್ ಆಫ್ ದ ಅವರ್ ಈಸ್ ಇಂಟರ್ನ್ಯಾಷನಲ್ ಪೀಸ್. ವಿಶ್ವಸಂಸ್ಥೆ ಸತತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಜಗತ್ತನ್ನು, ಮನುಕುಲವನ್ನು ಯುದ್ಧಗಳಿಂದ ಹೇಗೆ ರಕ್ಷಣೆ ಮಾಡಬೇಕು, ಹೇಗೆ ಶಾಂತಿಯನ್ನು ಉಂಟು ಮಾಡಬೇಕು, ಹೇಗೆ ಭದ್ರತೆಯನ್ನು ತರಬೇಕು ಅನ್ನೋ ಕಾರಣಕ್ಕಾಗೇ ಈಗಾಗಲೇ ಭಾರತ ಕೂಡ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿ, ಆಲಿಪ್ತ ಕೂಟದ ಸದಸ್ಯ ರಾಷ್ಟ್ರವಾಗಿ, ಅನೇಕ ಸಾರ್ಕ್ ಕೂಟದ ಮುಂಚೂಣಿ ರಾಷ್ಟ್ರವಾಗಿ ಕೆಲಸವನ್ನು ನಿರ್ವಹಿಸುವುದು ನಾವೆಲ್ಲ ನೋಡ್ತೇವೆ. ಹೀಗಾಗಿ ವಿ ಹ್ಯಾವ್ ಟು ಪ್ರಮೋಟ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಅಷ್ಟೇ ಅಲ್ಲದೆ ದಿ ಫೋರ್ತ್ ಪ್ರಿನ್ಸಿಪಲ್ ಇಸ್ ಟು ಮೇಂಟೈನ್ ಜಸ್ಟ್ ಅಂಡ್ ಆನರಬಲ್ ರಿಲೇಷನ್ಸ್ ಬಿಟ್ವೀನ್ ನೇಷನ್ಸ್. ನಾವು ಭಾರತದ ವಿದೇಶಾಂಗ ನೀತಿ ಬಗ್ಗೆ ಮಾತನಾಡ್ತೇವೆ. ಯಾವುದೇ ಒಂದು ರಾಷ್ಟ್ರ ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದು ಇನ್ನೊಂದು ರಾಷ್ಟ್ರವನ್ನು ಬೇರೆ ಬೇರೆ ಕಾರಣಗಳಿಗೆ ಅವಲಂಬಿಸಬೇಕಾಗ್ತದೆ. ಅದು ವ್ಯಾವಹಾರಿಕ ದೃಷ್ಟಿಯಿಂದ ಆಗ್ಬೋದು, ಸಾಂಸ್ಕೃತಿಕ ದೃಷ್ಟಿಯಿಂದ ಆಗ್ಬೋದು, ಬೇರೆ ಬೇರೆ ಕಾರಣಗಳಿಗೆ ಆಗ್ಬೋದು. ಇದು ನಾವು ಫಾರಿನ್ ಪಾಲಿಸಿ ಅಂತ ಓದ್ತೇವೆ. ಉದಾಹರಣೆಗೆ ಭಾರತ ಕೂಡ ಅನೇಕ ರಾಷ್ಟ್ರಗಳ ಜೊತೆಗೆ ತನ್ನ ಆರೋಗ್ಯಕರವಾದ ಸಂಬಂಧವನ್ನು ಇಟ್ಕೊಂಡಿದೆ. ನೆರೆಹೊರೆಯ ರಾಷ್ಟ್ರಗಳು ಅನೇಕ ಇದ್ದಾವೆ. ಚೈನಾ, ಪಾಕಿಸ್ತಾನ, ಭೂತಾನ್, ಬಾಂಗ್ಲಾದೇಶ್. ಕೆಲವು ರಾಷ್ಟ್ರಗಳ ಜೊತೆಗೆ ನಮ್ಮ ದೇಶದ ಸಂಬಂಧ ಸರಿ ಇಲ್ಲ. ಆದರೂ ಕೂಡ ಈಗಾಗಲೇ ಹೇಳಿದ ಹಾಗೆ ಇಡೀ ಜಗತ್ತು ಇವತ್ತು ಒಂದು ಗ್ರಾಮವಾಗಿ, ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟ್ ಅಂತ ಕರಿತಾ ಇದ್ದೇವೆ, ಇದು ಆಗ್ತದೆ. ಅಂದರೆ ಜಾಗತಿಕ ಗ್ರಾಮ, ಟೆಕ್ನಾಲಜಿಯ ಕಾರಣಕ್ಕಾಗಿ, ತಂತ್ರಜ್ಞಾನದ ಕಾರಣಕ್ಕಾಗಿ ಇಡೀ ಜಗತ್ತು ಒಂದು ಹಳ್ಳಿಯ ಸ್ವರೂಪವನ್ನು ಪಡ್ಕೊಳ್ತದೆ. ಇಂಥ ಸಂದರ್ಭದಲ್ಲಿ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರ ಜೊತೆಗೆ ಯಾವ ರೀತಿ ಕಾರ್ಡಿಯಲ್ ಆದಂಥ, ಯು ಮಸ್ಟ್ ಹ್ಯಾವ್ ಕಾರ್ಡಿಯಲ್ ರಿಲೇಷನ್ಸ್, ಯು ಮಸ್ಟ್ ಹ್ಯಾವ್ ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಅದರ್ ನೇಷನ್ಸ್, ಪರ್ಟಿಕ್ಯುಲರ್ಲಿ ವಿತ್ ಅವರ್ ನೈಬರ್ ನೇಷನ್ಸ್. ಇದು ಭಾಳ ಮುಖ್ಯ ಅಂತ. ಇನ್ನೊಂದು ತತ್ವ ಏನಂದರೆ ಟು ಫಾಸ್ಟರ್ ರೆಸ್ಪೆಕ್ಟ್ ಫಾರ್ ಇಂಟರ್ನ್ಯಾಷನಲ್ ಲಾ ಆ್ಯಂಡ್ ದ ಟ್ರೀಟಿ ಆಬ್ಲಿಗೇಷನ್ಸ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ದೊಡ್ಡ ಒಪ್ಪಂದಗಳಾಗ್ತವೆ. ಸಮಗ್ರ ಅಣ್ವಸ್ತ್ರ ನಿಷೇಧ ಒಪ್ಪಂದ ಅಂತ ಕರಿತೀವಿ. ಇಂಥ ಅನೇಕ ಬಗೆಯ ಶಾಂತಿ ಬಗೆಯ ಒಪ್ಪಂದಗಳು, ಪೀಸ್ ಟ್ರೀಟೀಸ್ಗಳು ಆಗ್ತವೆ. ಅಂಥ ಎಲ್ಲ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಗೌರವಿಸಬೇಕು. ಅಂತಾರಾಷ್ಟ್ರೀಯ ಕಾನೂನನ್ನು ಯು ಮಸ್ಟ್ ರೆಸ್ಪೆಕ್ಟ್ ಇಂಟರ್ನ್ಯಾಷನಲ್ ಲಾ ಅನ್ನುವಂಥದ್ದು ಭಾಳ ಮುಖ್ಯ. ಇನ್ನೊಂದು ತತ್ವ ಏನು ಅಂತಂದರೆ ಟು ಎನ್ಕರೇಜ್ ಸೆಟಲ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ಸ್ ಬೈ ಆರ್ಬಿಟ್ರೇಷನ್. ಈಗ ಅನೇಕ ಬಗೆಯ ಸಮಸ್ಯೆಗಳಿದ್ದಾವೆ. ನೆಹರು ಕಾಲದಲ್ಲೂ ಕೂಡ ಕಾಶ್ಮೀರ ಸಮಸ್ಯೆ ವಿಶ್ವಸಂಸ್ಥೆಯ ಅಂಗಳದಲ್ಲಿ ಇದೆ. ಚೈನಾ ಮತ್ತು ನಮ್ಮ ಮಧ್ಯೆ ಅನೇಕ ಸಮಸ್ಯೆಗಳಿದ್ದಾವೆ. ಯಾವ ರೀತಿ ರಾಜ್ಯ ಮತ್ತು ಇನ್ನೊಂದು ರಾಜ್ಯದ ಮಧ್ಯೆ ನೀರಿನ ಕಾರಣಕ್ಕಾಗಿ, ಗಡಿಯ ಕಾರಣಕ್ಕಾಗಿ ಸಮಸ್ಯೆಗಳಿದ್ದಾವೆ, ಹಾಗೆಯೇ ರಾಷ್ಟ್ರ ಕೂಡ ಇನ್ನೊಂದು ರಾಷ್ಟ್ರಕ್ಕೆ ಗಡಿ ಕಾರಣಕ್ಕಾಗಿ, ಬೇರೆ ಬೇರೆ ಕಾರಣಕ್ಕಾಗಿ, ಪ್ರದೇಶಗಳ ಕಾರಣಕ್ಕಾಗಿ ಸಮಸ್ಯೆಯನ್ನು ಹೊಂದಿದೆ. ಇಂಥ ಎಲ್ಲ ಸಮಸ್ಯೆಗಳಿಗೆ ಯುದ್ಧ ಪರಿಹಾರ ಅಲ್ಲ, ಕದನ ಪರಿಹಾರ ಅಲ್ಲ. ಅಂತಂದರೆ ಒಂದು ವಿಶ್ವಾತ್ಮಕ ನೆಲೆಯಲ್ಲಿ ಎಂಥದ್ದೇ ಸಮಸ್ಯೆಗಳು ಬಂದರೂ ಕೂಡ ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಅಲ್ಲಿ ಬೇರೆ ಬೇರೆಗೆ ಶಾಂತಿಯುತ ಮಾರ್ಗಗಳಿದ್ದಾವೆ. ದೇರ್ ಆರ್ ಸಮ್ ಪೀಸ್ಫುಲ್ ವೇಸ್, ಪೀಸ್ಫುಲ್ ಮೀನ್ಸ್. ಹಾಗಾಗಿ ಅಂಥ ಡೆಮಾಕ್ರೆಟಿಕ್ ಮೀನ್ಸ್ಗಳ ಮೂಲಕ, ಪೀಸ್ಫುಲ್ ಮೀನ್ಗಳ ಮೂಲಕ, ಶಾಂತಿಯುತ ಮಾತುಕತೆಗಳ ಮೂಲಕ ಎಂಥದ್ದೇ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಇದೆ. ಮತ್ತು ಅಂಥ ತತ್ವದಲ್ಲಿ ಭಾರತ ನಂಬಿಕೆ ಇಟ್ಕೊಂಡಿದೆ. ಹೀಗಾಗಿ ಈ ತತ್ವ ಜನರಲ್ ಪ್ರಿನ್ಸಿಪಲ್ಸ್ಗಳಲ್ಲಿ ಬರ್ತಕ್ಕಂಥ ಸಂಗತಿ ಕೂಡ ಇದು. ಹಾಗಾಗಿ ರಾಜ್ಯ ನಿರ್ದೇಶಕ ತತ್ವಗಳು ಇದಾವಲ್ಲ, ಅದು ಸರ್ಕಾರಕ್ಕೆ ಅಥವಾ ಆಡಳಿತ ವ್ಯವಸ್ಥೆಗೆ ನೀಡುವ ಒಂದು ಬಗೆಯ ಡೈರೆಕ್ಷನ್ಸ್ ಅಂತ ಕರಿತೇವೆ, ನಿರ್ದೇಶನ ಅಂತ ಕರಿತೇವೆ. ಮೂಲಭೂತ ಹಕ್ಕುಗಳಿಗೆ ಯಾವ ರೀತಿ ಧಕ್ಕೆ ಆದ ನಾವು ನ್ಯಾಯಾಲಯಗಳಿಗೆ ಹೋಗಿ ನಮಗಾದಂಥ ಅನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಆದರೆ ಇವಕ್ಕಿಲ್ಲ. ಫಂಡಮೆಂಟಲ್ ರೈಟ್ಸ್ ದೇ ಆರ್ ಎನ್ಫೋರ್ಸಿಬಲ್ ಇನ್ ದ ಕೋರ್ಟ್ಸ್, ವೆರಾಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ ನಾಟ್ ಎನ್ಫೋರ್ಸಿಬಲ್ ಇನ್ ದ ಕೋರ್ಟ್ಸ್. ಇದೊಂದು ಬಗ್ಗೆ ನಿರ್ದೇಶನ ರೀತಿಯಲ್ಲಿ, ಅಂದರೆ ಒಂದು ರಾಷ್ಟ್ರ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ, ದೇಶದ ಎಲ್ಲ ಪ್ರಜೆಗಳು ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ಪಡ್ಕೊಳ್ಬೇಕಾದ್ರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು
ಅನುಷ್ಠಾನಗೊಳಿಸುವಂಥದ್ದು ಕೂಡ ಭಾಳ ಮುಖ್ಯವಾದಂಥ ಕೆಲಸ ಆಗಿ ನಮ್ಮ ಎದುರಿಗಿದೆ. ಹೀಗಾಗಿ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಇಷ್ಟೆಲ್ಲ ನಾವು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಎಲ್ರಿಗೂ ನಮಸ್ಕಾರ.